ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಮಾತಾಡಿದ್ರು. ಸಂಸದರು ಮತ್ತು ದೇವೇಗೌಡರ ಅಳಿಯ. ಇಡೀ ಕುಟುಂಬ ಆಘಾತದಲ್ಲಿದೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಿಜ, ಆದ್ರೆ ಅವರಷ್ಟಕ್ಕವರಿದ್ರು. ಆಸ್ಪತ್ರೆಗೆ ಕಳೆದ 6 ತಿಂಗಳ ಹಿಂದೆ ಕೂಡ ಅಡ್ಮಿಟ್ ಮಾಡಿದ್ರು. ಇದೇ ತರ ಉಸಿರಾಟದ ಸಮಸ್ಯೆ ಆದಾಗ ಮತ್ತೆ ಚೇತರಿಸಿಕೊಂಡು ವಾಪಸ್ ಬಂದಿದ್ರು. ಬಟ್ ಈಗಲೂ ಕೂಡ ಅವ್ರು ಮತ್ತೆ ವಾಪಸ್ ಬರ್ತಾರೆ ಆರೋಗ್ಯವಾಗಿ ಅಂತಲೇ ಕುಟುಂಬ ಅಂದ್ಕೊಂಡಿತ್ತು. ಬೊಮ್ಮಾಯಿ ಅವರಿದ್ದಾರೆ, ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಅನೇಕ ರಾಜಕೀಯ ಗಣ್ಯರು ಬಂದು ಆಸ್ಪತ್ರೆಗೆ ಭೇಟಿ ಕೊಡ್ತಿದ್ದಾರೆ. ಅವರು ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂದಾಗ್ಲಿಂದಲೂ ಅನೇಕರು ಬಂದು ಭೇಟಿ ಕೊಟ್ಟರು. 3 ದಿನದಿಂದ ವೆಂಟಿಲೇಟರ್ನಲ್ಲಿದ್ದರು ಚೆನ್ನಮ್ಮ ಅವರು. 85 ವರ್ಷ ವಯಸ್ಸಾಗಿತ್ತು. ಅವರ ಅಳಿಯ ಮಂಜುನಾಥ್ ಅವರು ಮಾತಾಡ್ತಾ ಇದ್ರು. ಎಷ್ಟು ಸರಳತೆ ಇತ್ತು ಅಂತ ಅಂದ್ರೆ, ದೇವೇಗೌಡರು ರಾಜಕಾರಣದಲ್ಲಿ ಯಾವ ಎತ್ತರಕ್ಕೆ ಏರಿದ್ರೂ ಕೂಡ ಆ ಸರಳತೆಯನ್ನ ಮಾತ್ರ ಚೆನ್ನಮ್ಮ ಅವ್ರು ಬಿಟ್ಕೊಟ್ಟಿಲ್ಲ. ದೇವರ ಪೂಜೆ ದಿನ ಬೆಳಗಾದ್ರೆ ಉಪವಾಸ ಮಾಡೋದು, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಓಡಾಡ್ಕೊಂಡಿದ್ರು. ಆ ಸರಳತೆ ಬಹಳ ಕಷ್ಟ ಈಗಿನ ದಿನಗಳಲ್ಲಿ ಅಂತ ಹೇಳ್ತಾ ಇದ್ರು ಮಂಜುನಾಥ್ ಅವರು. ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ಚೆನ್ನಾಗಿ ಓದಬೇಕು ಅಂತ. ರಾಜಕೀಯಕ್ಕೆ ಬನ್ನಿ ಅಂತ ಯಾರಿಗೂ ಹೇಳ್ತಾ ಇರಲಿಲ್ವಂತೆ, ಆದರೆ ಚೆನ್ನಾಗಿ ಓದಬೇಕು, ನಿಮ್ಮ ಭವಿಷ್ಯ ನೀವು ರೂಪಿಸ್ಕೋಬೇಕು ಅಂತ ಬಹಳ ಹೇಳ್ತಾ ಇದ್ರಂತೆ ಚೆನ್ನಮ್ಮ ಅವರು. ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಕೂಡ ಬಹಳ ಸರಳತೆ, ಮಾತಿನಲ್ಲೂ ಸರಳತೆ, ವ್ಯಕ್ತಿತ್ವದಲ್ಲೂ ಸರಳತೆ, ಅವರ ನಡೆ ನುಡಿಯಲ್ಲೂ ಕೂಡ ಸರಳತೆ. ಇಡೀ ಕುಟುಂಬಕ್ಕೆ ಒಂದು ಗಟ್ಟಿ ಆಧಾರ ಸ್ತಂಭ ಅವರು ಚೆನ್ನಮ್ಮ ಅವರು. ದೇವೇಗೌಡರ ಜೊತೆಗಿನ ಬಾಂಧವ್ಯ ಹೇಳಬೇಕು ಅಂದ್ರೆ ಒಬ್ಬರ ಬಗ್ಗೆ ಒಬ್ಬರಿಗೆ ಅತಿಯಾದ ಕಾಳಜಿ ಇತ್ತು. ಈಗ ಅಂತಲ್ಲ, ಮೊದಲಿನಿಂದಲೂ ಹಾಗೆ, ಈಗಲೂ ಹಾಗೆ. ಆಸ್ಪತ್ರೆಯಲ್ಲಿದ್ದಾಗಲೂ ಕೂಡ ಚಡಪಡಿಸ್ತಾ ಇದ್ರು ದೇವೇಗೌಡರು. ಕಣ್ಣೀರು ಹಾಕ್ತಿದ್ದಾರೆ. ಈಗ ಪತ್ನಿ ಅನ್ನೋದು ಅವರಿಗೆ ಬಹಳ ದೊಡ್ಡ ಶಕ್ತಿಯಾಗಿತ್ತು ಚೆನ್ನಮ್ಮ ಅವರು. ಈಗ ಇನ್ನಿಲ್ಲ ಅನ್ನೋದು ದೇವೇಗೌಡರಿಗೂ ಕೂಡ ಬಹಳ ದೊಡ್ಡ ಆಘಾತ ಆಯಿತು. ಅನೇಕ ರಾಜಕೀಯ ನಾಯಕರು ಆಸ್ಪತ್ರೆಗೆ ಬಂದು ನೋಡ್ತಾ ಇದ್ದಾರೆ. ಇನ್ನು ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ, ಅಂತಿಮ ದರ್ಶನ ಎಲ್ಲಿ ಏನು ಇವೆಲ್ಲದರ ಬಗ್ಗೆ ಕುಟುಂಬ ಇನ್ನಷ್ಟೇ ಡಿಸೈಡ್ ಮಾಡಬೇಕು. ಇನ್ನು ನಿರ್ಧಾರಕ್ಕೆ ಬಂದಿಲ್ಲ. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ. ಕಳೆದ 3 ದಿನದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ರು. 6 ತಿಂಗಳ ಹಿಂದೆ ಕೂಡ ಅವರ ಆರೋಗ್ಯದಲ್ಲಿ ಒಂದಷ್ಟು ಏರುಪೇರಾಗಿತ್ತು. ಅದಾದ ನಂತರ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ರು. ಅಲ್ಲೇ ಅವ್ರಿಗೆ ಬೇಕಾದಂತಹ ಮೆಡಿಕಲ್ ವ್ಯವಸ್ಥೆ ಏನು ಬೇಕೋ ಅದನ್ನ ಮಾಡಿದ್ವಿ. ನರ್ಸಿದ್ರು, ನೋಡ್ಕೋತಾ ಇದ್ರು. ಆದರೆ ಇದಕ್ಕಿದ್ದಂತೆ ಮೊನ್ನೆ ಉಸಿರಾಟದ ಸಮಸ್ಯೆ ಜಾಸ್ತಿ ಆಗಿದೆ. ತಕ್ಷಣ ಮಣಿಪಾಲ್ ಆಸ್ಪತ್ರೆ ಕರ್ಕೊಂಡ್ಬಂದು ಸೇರಿಸಿದ್ದಾರೆ. ಒಂದು ಹೋಪ್ ಇತ್ತು ಮತ್ತೆ ಹುಷಾರಾಗಿ ವಾಪಸ್ ಆಗ್ತಾರೆ ಅಂತ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಇಡೀ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತ ಇದು. ಚೆನ್ನಮ್ಮ ಅವರ ಬಗ್ಗೆ ಅವರ ಅಳಿಯ ಸಿ.ಎನ್. ಮಂಜುನಾಥ್ ಅವರು ಮಾತಾಡ್ತಾ ಇದ್ರು. ಅವರ ಸರಳತೆ, ಅವರ ದೈವ ಭಕ್ತಿ, ಅವರ ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ದೇವೇಗೌಡರು ಇಷ್ಟು ರಾಜಕೀಯದಲ್ಲಿ ಯಶಸ್ಸನ್ನ ಗಳಿಸೋದಕ್ಕೆ ಅವರ ಪತ್ನಿಯೇ ಬಹಳ ದೊಡ್ಡ ಕಾರಣ ಅಂತ ಹೇಳ್ಬೋದು ಅಂತನೂ ಅಂದ್ರು. ಯಾಕಂದ್ರೆ ಅಷ್ಟು ಬೆಂಬಲವಾಗಿ ನಿಂತಿದ್ರು, ಅಷ್ಟು ಕಾಳಜಿ ತಗೋತಾ ಇದ್ರು, ಅಷ್ಟು ದೈವ ಭಕ್ತಿ ಇದ್ದಂತಹ ಹೆಣ್ಣು ಮಗಳು ಚೆನ್ನಮ್ಮ ಅವರು. ಇಡೀ ಕುಟುಂಬವನ್ನ ಭದ್ರವಾಗಿ ಹಿಡಿದಿಟ್ಕೊಂಡಿದ್ರು. ಎಲ್ಲರ ಬಗ್ಗೆ ಕಾಳಜಿ, ಎಲ್ಲರ ಬಗ್ಗೆ ಪ್ರೀತಿ. ಯಾರೇ ಎದುರುಗಡೆ ಬಂದರೂ ಸಹ ಅವ್ರ ಜೊತೆ ಆರಾಮಾಗಿ ಮಾತಾಡ್ತಾ ಇದ್ರು. ಅವ್ರ ಮೇಲೆ ಒಂದು ಅಟ್ಯಾಕ್ ಆಗಿತ್ತು 2001ರ ಸಮಯದಲ್ಲಿ, ಅದನ್ನು ಹೇಳ್ತಾ ಇದ್ರು. ಅದಾದ ನಂತರ ಅದರಿಂದ ಅವ್ರು ಎದ್ದು ನಿಂತಹ ರೀತಿ ಎಂಥವರಿಗೂ ಕೂಡ ಅದು ಮಾದರಿ. ಕುಗ್ಗಿ ಹೋಗ್ತಾರೆ ಅಂತಹ ಅಟ್ಯಾಕ್ ಆದ ನಂತರ. ಆದರೆ ಚೆನ್ನಮ್ಮ ಅವ್ರು ಹಾಗಲ್ಲ. ಎಂಥದ್ದೇ ಇರಲಿ, ನಾನು ಹೊರಗಡೆ ಬರ್ತೀನಿ, ಮತ್ತೆ ಎದ್ದು ನಿಲ್ತೀನಿ, ಓಡಾಡ್ತೀನಿ ಅನ್ನೋ ಛಲವನ್ನ
ಚೆನ್ನಮ್ಮ ಅವರು ಇಟ್ಕೊಂಡಿದ್ರು, ಅದೇ ತರ ಮಾಡಿದ್ರು ಅವರು. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.